ಹಾಯ್ ಹೆಲೋ ನಮಸ್ತೆ. ಬಿಗ್ ಬಾಸ್ ತೆಲುಗು ಸೀಸನ್ 9ರಲ್ಲಿ ಟಫ್ ಸ್ಪರ್ಧಿ ಎನಿಸಿಕೊಂಡಿರುವ ಸಂಜನಾ ಗಲ್ರಾನಿಯವರು ದೊಡ್ಮನೆಯಲ್ಲಿ ತಮ್ಮ ಹಿಡಿತ ಸಾಧಿಸುವ ಪ್ರಯತ್ನದಲ್ಲಿದ್ದಾರೆ. ಅದರ ಮೊದಲ ಭಾಗವಾಗಿ ಬಿಗ್ ಬಾಸ್ ತೆಲುಗು ಸೀಸನ್ 9ರ ಕ್ಯಾಪ್ಟನ್ ಆಗಿ ಹವಾ ಮೇಂಟೈನ್ ಮಾಡಿದ್ದಾರೆ. ಬಿಗ್ ಬಾಸ್ ತೆಲುಗು 9ರಲ್ಲಿ ಮನೆಯ ಮೊದಲ ಕ್ಯಾಪ್ಟನ್ ಆಗೋದಕ್ಕೆ ತೀವ್ರ ಪೈಪೋಟಿ ಇತ್ತು. ಸಂಜನಾ, ಇಮ್ಯಾನ್ಯುಯಲ್, ಶ್ರಸ್ತಿ, ಹರೀಶ್ ಮತ್ತು ಡೆಮನ್ ಪವನ್ ನಡುವೆ ಕ್ಯಾಪ್ಟನ್ ಆಗುವುದಕ್ಕೆ ಸ್ಪರ್ಧೆ ನಡೆಯಿತು. ಅಂತಿಮವಾಗಿ ಎಲ್ಲರನ್ನೂ ಬೀಟ್ ಮಾಡಿ ಸಂಜನಾ ಗಲ್ರಾನಿಯವರು ಮನೆಯ ಮೊದಲ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ರು. ಆದರೆ ಸಂಜನಾ ಕ್ಯಾಪ್ಟನ್ ಆಗಿದ್ದಕ್ಕೆ ಮತ್ತೋರ್ವ ಸ್ಪರ್ಧಿ ಮನೀಶ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸದ್ಯ ಕ್ಯಾಪ್ಟನ್ ಆದ ಕಾರಣ ಸಂಜನಾ ಅವರು 1 ವಾರದವರೆಗೆ ಮನೆಯ ಮಾಲೀಕರಾಗಿರ್ತಾರೆ. ಅವರಿಗೆ ಮನೆಯನ್ನ ನಿಯಂತ್ರಿಸೋ ಅಧಿಕಾರ ಸಿಕ್ಕಿದೆ. ಕ್ಯಾಪ್ಟನ್ ಆಗಿದ್ದಕ್ಕೆ ಸಂಜನಾಗೆ ತಿಂಡಿಗಳ ಗಿಫ್ಟ್ ಹ್ಯಾಂಪರ್ ಕೂಡ ಸಿಕ್ಕಿದೆ. ಸಂಜನಾ ಕ್ಯಾಪ್ಟನ್ ಆಗಿರೋದಕ್ಕೆ ಮನೆಯ ಸದಸ್ಯರು ಹೆಚ್ಚೇನು ಪ್ರತಿಕ್ರಿಯಿಸಿಲ್ಲವಾದರೂ ಎಲ್ಲರಿಗೂ ಇದು ಅಚ್ಚರಿ ಮೂಡಿಸಿದೆ. ಆದರೆ ಮನೀಶ್ ಮಾತ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಸಂಜನಾ ಮತ್ತು ಮನೀಶ್ ನಡುವೆ ಒಂದಷ್ಟು ಮುನಿಸು ಶೋ ಆರಂಭ ಆದಾಗಿನಿಂದಲೂ ಇದೆ. ಸದ್ಯ ಸಂಜನಾ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವುದು ತೆಲುಗು ಬಿಗ್ ಬಾಸ್ ಮನೆಯಲ್ಲಿ ಹೊಸ ತಿರುವು ನೀಡಿದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ನಟಿ ಸಂಜನಾ ಅವರು ಕೆಲ ವರ್ಷಗಳಿಂದ ದೂರ ಉಳಿದಿದ್ದು ಮದುವೆಯಾಗಿ ಫ್ಯಾಮಿಲಿ ಜೊತೆಗೆ ಸಮಯ ಕಳೀತಾ ಇದ್ರು. ಈಗಾಗಲೇ ಸಂಜನಾಗೆ ಒಬ್ಬ ಮಗ ಇದ್ದು ಕೆಲ ತಿಂಗಳ ಹಿಂದಷ್ಟೇ ಮತ್ತೊಂದು ಮಗುವಿಗೆ ಜನ್ಮ ನೀಡಿದ್ರು. ಇದೀಗ 4 ತಿಂಗಳ ಹಸು ಗೂಸನ್ನ ಬಿಟ್ಟು ಅವರು ತೆಲುಗು ಬಿಗ್ ಬಾಸ್ ಶೋಗೆ ಹೋಗಿದ್ದಾರೆ. ಮೂಲಗಳ ಪ್ರಕಾರ ಸಂಜನಾಗೆ ಬಿಗ್ ಬಾಸ್ ತೆಲುಗು 9ರಲ್ಲಿ ಭಾಗಿಯಾಗಿರೋದಕ್ಕೆ ವಾರಕ್ಕೆ 2.75 ಲಕ್ಷ ರೂಪಾಯಿ ಸಂಭಾವನೆ ನೀಡಲಾಗ್ತಾ ಇದೆಯಂತೆ. ಈ ಸೀಸನ್ನಲ್ಲಿ ಇಷ್ಟೊಂದು ದುಬಾರಿ ಸಂಭಾವನೆ ಪಡಿತಾ ಇರೋ 2ನೇ ಸ್ಪರ್ಧಿ ಸಂಜನಾ ಎನ್ನಲಾಗಿದೆ.